ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳು ಸ್ಕೂಲ್ಗೆ ಹೋದರು. ಮಕ್ಕಳು ಸ್ಕೂಲ್ಗೆಲ್ಲ ಹೋದ್ಮೇಲೆ ಇನ್ನೇನಿರುತ್ತೆ, ಬೆಡ್ಶೀಟು ಎಲ್ಲ ನಾವು ಪ್ಲೇಸಲ್ಲಿ ಯಾವ್ಯಾವ್ದು ಏನೇನಿದೆ ಎಲ್ಲ ಇಡೋಣ ಅಂತ ಹೇಳಿಬಿಟ್ಟು ಬೆಡ್ಶೀಟೆಲ್ಲ ಮಡಿಸಿ ನೀಟಾಗಿ ಕ್ಲೀನಾಗಿ ಎಲ್ಲನೂ ಒದ್ರಿ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ನೀಟಾಗಿ ಮಡಿಸಿ ಇಡ್ತಾಯಿದ್ದೀನಿ. ಮತ್ತು ಇವಾಗ ಚಳಿ ಬೇರೆ ಅಲ್ವಾ, ಬಟ್ಟೆ ಬೇರೆ ಒಣಗಲ್ಲ. ನಾನು ಆ ಕಾಟ್ ಮೇಲೆ ಸೈಡಲ್ಲಿ ಒಂದೆರಡು ಮೂರು ಶರ್ಟ್ಗಳನ್ನ ಹಾರಾಕಿದ್ದೆ ಮತ್ತು ಬೆಡ್ಶೀಟ್ಗಳೆಲ್ಲ ಮಡಚಿ ಇಟ್ಬಿಟ್ಟು ಶರ್ಟ್ಗಳು ಕೂಡ ಒಣಗಿತ್ತು, ಅದನ್ನು ಕೂಡ ನಾನು ನೀಟಾಗಿ ಮಡಿಸಿ ಇಟ್ಕೊಂಡೆ. ಮತ್ತು ಮಕ್ಕಳು ಮನೇಲಿ ಇದ್ಬಿಟ್ರಂತೂ ಬರೀ ನಾವಿಟ್ಟಿದ್ದ ಪ್ಲೇಸಲ್ಲಿ ವಸ್ತುಗಳು ಇರೋದೇ ಇಲ್ಲ. ಇಲ್ಲಿ ಮಕ್ಕಳೆಲ್ಲ ಸೇರಿಕೊಂಡು ಬಿಗ್ ಬಾಸ್ ಥರ ID ಕಾರ್ಡೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡವ್ರೆ. ಅನ್ವಿಕಾ, ಧನ್ವಿತಾ ID ಕಾರ್ಡ್ ಅಂತ ಇದು ಬಿಗ್ ಬಾಸ್ ID ಕಾರ್ಡು ನೋಡ್ತಾ ಇದ್ದೀರಲ್ಲ. ಆಮೇಲೆ ನೆಕ್ಸ್ಟ್ ಇವಾಗ ಹಾಲನ್ನು ಕೂಡ ನಾನು ಅದೇ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಪ್ರತಿಯೊಂದು ವಸ್ತುಗಳು ಬಟ್ಟೆ ಎಲ್ಲ ಬಿಚ್ಚಾಕಿದ್ರಲ್ವ ಅವೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನೀಟಾಗಿ ಬೆಳಿಗ್ಗೆ ಎದ್ದರೆ ಬರೀ ಇದೇ ಕೆಲಸ ಆಗುತ್ತೆ. ಎಲ್ಲನೂ ಎತ್ತಿಡೋದು, ವಸ್ತುಗಳು ಯಾವ್ಯಾವ ಪ್ಲೇಸಲ್ಲಿ ಎಲ್ಲ ಇಟ್ಟಿರ್ತಾರೆ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನೀಟಾಗಿ ಎಲ್ಲ ಮಡ್ಸ್ಕೊತಾ ಇದ್ದೀನಿ. ಡಸ್ಟಿಂಗ್ ಎಲ್ಲ ಮಾಡ್ಕೋಬೇಕಲ್ವ, ಈ ಥರ ಎಲ್ಲ ನೀಟಾಗೆಲ್ಲ ಮಾಡಿಕೊಂಡು ಎತ್ತಿಟ್ಕೊಂಡೆ. ಮಕ್ಕಳು ರೂಮ್ನು ಕೂಡ ಅದೇ ಥರ ನೀಟಾಗಿ ಎಲ್ಲ ನೆತ್ತಿ ಆರ್ಗನೈಸಾಗಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತೀನಿ ಬೆಳಗ್ಗೆ ಟೈಮು. ಅದಕ್ಕೆ ಇವಾಗ ಎಲ್ಲ ಬುಕ್ಗಳು ಯಾವ್ಯಾವ ಬೇಕು ಯಾವ್ಯಾವ ಬೇಡ ಎಲ್ಲನೇ ಅಲ್ಲೇ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಾನು ಅಲ್ಲಿಂದ ಕೆಲಸದಿಂದ ಬಂದುಬಿಟ್ಟು ಎಲ್ಲ ನೀಟಾಗಿ ಯಾವ್ಯಾವ ವಸ್ತು ಎಲ್ಲೆಲ್ಲಿಡಬೇಕು, ಬುಕ್ಸ್ಗಳು ಬಟ್ಟೆಗಳು ಎಲ್ಲ ನೀಟಾಗಿ ಮಡಿಸಿ ಇಟ್ಬಿಟ್ಟು ನೀಟಾಗಿ ಆಟಕ್ಕೆ ತೊಗೋತಾರೆ, ಅಲ್ಲೇ ಬಿಸಾಕ್ಬಿಡ್ತಾರಲ್ಲ ಎಲ್ಲ ನೀಟಾಗಿ ಎತ್ತಿಟ್ಟು ಅದಕ್ಕೆ ಆರ್ಗನೈಸಾಗಿ ಇಡ್ತಾಯಿದ್ದೀನಿ. ಏನು ಗೊತ್ತಾ, ಅಲ್ಲಲ್ಲೇ ಕೆಲಸಗಳು ನಾವು ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿರುತ್ತೆ ಕೆಲಸ, ಅಷ್ಟೇ ಇನ್ನೇನಿಲ್ಲ. ನೋಡ್ತಾ ಇದ್ದೀರಲ್ಲ, ಮ್ಯಾಟ್ಗಳು ಅಲ್ಲಲ್ಲೇ ನೀಟಾಗಿ ಡಸ್ಟಿಂಗ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಅದೇ ಥರ ಇಟ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮನೆ. ಓಕೆನಾ, ಇವಾಗ ಕಿಚನ್ಗೆ ಹೋಗೋಣ. ಓಕೆನಾ, ಕಿಚನಲ್ಲಿ ಪಾತ್ರೆ ಎಲ್ಲ ಇತ್ತು, ಸ್ವಲ್ಪ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಒಲೆ ಎಲ್ಲ ನೆತ್ತು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಬೇಕಲ್ಲ. ಇವಾಗ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇರೋ ಪಾತ್ರೆಗೆ ಎಲ್ಲನೂ ತೊಳೆದ್ಬಿಟ್ಟು ಇವತ್ತು ಇಡ್ಲಿ ಮಾಡಿದರೆ ಇಡ್ಲಿ ಪಾತ್ರೆ ಎಲ್ಲನೇ ಈ ಥರ ಮೇಲೆ ಎತ್ತಿಡೋಕ್ಕೋಸ್ಕರ ಬೂಸ್ಟ್ ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನೀಟಾಗಿ ಎಲ್ಲನೂ ತೊಳೆದು ಅಲ್ಲಿ ಹಾರಾಕೊಂಡೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು. ಇವಾಗ ಈ ಥರ ಕಾಣಿಸ್ತಾಯಿದೆ ಕಿಚನ್ನು ನೀಟಾಗಿ. ಅಲ್ಲಲ್ಲೇ ಪಾತ್ರೆ ಬಿದ್ದಿದ್ದು ಅಲ್ಲಲ್ಲೇ ತೊಳ್ಕೊಬಿಟ್ರೆ ಅಷ್ಟು ನೀಟಾಗಿ ಕಾಣಿಸುತ್ತೆ, ಏನಿಲ್ಲ ಅಷ್ಟು ಗಲೀಜೇನೂ ಆಗಲ್ಲ. ನಾನು ಯಾವಾಗಲೂ ಅಲ್ಲಲ್ಲೇ ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗಿ
ಕ್ಲೀನಾಗಿ ಇಟ್ಕೋತೀನಿ ಗ್ಯಾಸ್ ಹತ್ರ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ನಾವು ಮಕ್ಕಳು ಹೋದ ತಕ್ಷಣ ಹಿಂದೆಯಿಂದ ನಾವು ನೀಟಾಗಿ ಯಾವ್ಯಾವ ವಸ್ತುನ ಎಲ್ಲೆಲ್ಲಿ ಇಡಬೇಕೋ ಇಟ್ಬಿಟ್ರೆ ನೀಟಾಗಿ ಫ್ರೆಶ್ಶಾಗಿ ಕಾಣಿಸುತ್ತೆ ಮನೆ. ಇವಾಗೆಲ್ಲ ನಾನು ಆರ್ಗನೈಸಾಗಿ ಎಲ್ಲೆಲ್ಲಿ ಇಡಬೇಕು ಇಟ್ಟೆ. ಇವಾಗ ನಾನು ಮತ್ತೆ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಎಲ್ಲ ಎತ್ತಿಟ್ಬಿಡ್ತೀನಿ. ಇವಾಗ ನೀಟಾಗೆಲ್ಲ ಗುಡಿಸಿ ನೀಟಾಗೆಲ್ಲ ಎತ್ಕೊಂಡು ನಾನು ಕಿಚನ್ ಕ್ಲೀನ್ ಮಾಡೋಕ್ಕೆ ಹೋಗಬೇಕು. ಅಷ್ಟೊತ್ತಿಗೆ ಈ ಮ್ಯಾಟೆಲ್ಲನ ಹಾಕಿಬಿಟ್ಟು ಟೇಬಲ್ ಸ್ಟ್ಯಾಂಡೆಲ್ಲ ಇಟ್ಬಿಟ್ಟು ನೀಟಾಗಿ ಮಕ್ಕಳು ಬರೋಷ್ಟರೊಳಗೆ ಟೇಬಲ್ ಸ್ಟ್ಯಾಂಡೆಲ್ಲ ನೀಟಾಗಿ ಇಟ್ಟು ರೆಡಿ ಮಾಡಿದರೆ ಅವ್ರು ಬಂದು ಓದ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು ನಾನು ಕಿಚನ್ ಕ್ಲೀನ್ ಮಾಡೋಕ್ಕೆ ಹೊರಟೆ. ಓಕೆನಾ. ಮನೆ ಯಾವಾಗಲೂ ಹಿಂಗೆ ಆರ್ಗನೈಸ್ ಆಗಿ ನಾವು ಆ ವಸ್ತುಗಳು ಸ್ಥಳದಲ್ಲಿ ಇದ್ದಾಗ ನಮಗೂ ಒಂಥರ ಏನೋ ಒಂಥರ ಫ್ರೆಶ್ನೆಸ್ ಫೀಲಿಂಗ್ ಆಗುತ್ತೆ. ಮನೆ ಯಾವಾಗಲೂ ನಾವು ಮುಂದೆ ಏನಾದರೂ ಕೆಲಸ ಮಾಡಲಿಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಅದು ನನಗೆ ಅನುಭವ ಆಗಿರೋದಕ್ಕೆ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೀವು ಮನೆ ಯಾವಾಗಲೂ ಆರ್ಗನೈಸ್ ಆಗಿ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಟ್ಟು ನೋಡಿ, ನಿಮಗೆ ಆ ಅನುಭವ ಆಗತ್ತೆ. ಮತ್ತು ಇವಾಗ ಆಮ್ಲ ಜ್ಯೂಸ್ ಮಾಡ್ಕೊ ಕುಡಿಯೋಣ. ಇಷ್ಟೆಲ್ಲ ಕೆಲಸ ಮಾಡಿ ಸ್ವಲ್ಪ ಇವಾಗ ಆಮ್ಲ ಜ್ಯೂಸ್ ಮಾಡ್ಕೊ ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಆಮ್ಲ ತೊಗೊಂಡಿದ್ದೀನಿ. ಆಮ್ಲನ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊತೀನಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಅದಕ್ಕೋಸ್ಕರ ಒಂದು ಆಮ್ಲ ಜ್ಯೂಸ್ ಮಾಡ್ಕೊಂಡಾದ್ರೂ ಕುಡಿಯೋಣ ಅಂತ ಹೇಳಿಬಿಟ್ಟು ಒಂದು ಆಮ್ಲನ ಕಟ್ ಮಾಡ್ಕೊಂಡು ಇವಾಗ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಜ್ಯೂಸ್ ಮಾಡ್ಕೊಂಡು ಅದರಲ್ಲಿ ಒಂದು ಚೊಂಬಾಗಷ್ಟು ಮಾಡ್ಕೊತೀನಿ. ಸ್ವಲ್ಪ ಒಗ್ಗೋಗ್ರು ಹೊಡಿಯೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದನ್ನು ಒಂದು ಚೊಂಬು ಮಾಡ್ಕೊಂಡೆ. ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ ಆಮ್ಲ ಜ್ಯೂಸು. ನಾನೇನು ಆ್ಯಡ್ ಮಾಡಲ್ಲ, ಚೆನ್ನಾಗಿರುತ್ತೆ ಆಮ್ಲ ಜ್ಯೂಸು. 100 ಹಣ್ಣುಗಳಿಗೆ ಸಮ ಅಂತ ಹೇಳ್ತಾರೆ ಆಮ್ಲನ. ಅದಕ್ಕೋಸ್ಕರ ಬೆಳಗಿನ ಜಾವ ನಾನು ಒಂದೊಂದು ಚೊಂಬು ಕುಡಿತೀನಿ. ಲಾಸ್ಟಲ್ಲಿ ಒಂದು ಸ್ಮೈಲಿಂಗ್ ಫೇಸ್ ಬೇರೆ. ಈಗ ನನ್ನ ಫೇವ್ರೇಟು ಹುರಿದ ಅವರೆಕಾಳು ಉಪ್ಸಾರು ಮಾಡಲಿಕ್ಕೆ ನಾನು ಅದರಲ್ಲಿ ಒಂದು ಬಟ್ಲು ಒಣ ಅವರೆಕಾಳು ತೊಗೊಂಡು ನಾನು ತವಾ ಕಾಯಿಸ್ಕೊಂಡು ನಾನು ಹುರ್ಕೋತಾ ಇದ್ದೀನಿ. ತೊಳೆದ್ಬಿಟ್ಟು ಹುರಿಯೋಕ್ಕಾಗಲ್ಲ ಒಣ ಅವರೆಕಾಳು, ಹುರಿದ್ಬಿಟ್ಟು ತೊಳ್ಕೊಬೇಕು. ಚೆನ್ನಾಗಿ ನೀಟಾಗಿ ಈ ಥರ ಹುರ್ಕೋಬೇಕು. ಈ ಥರ ಹುರ್ಕೊಂಡು ನೀಟಾಗಿ ಆಮೇಲೆ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅವರೆಕಾಳು. ಇಲ್ಲಾಂದರೆ ನಾವು ತೊಳೆದ್ಬಿಟ್ಟು ಹುರಿಯೋಕ್ಕೆ ಹೋಗ್ತೀವಿ ಅಂದರೆ ಅವರೆಕಾಳು ಹುರಿಲಿಕ್ಕೆ ಬರಲ್ಲ. ಯಾವತ್ತೂ ಹುರಿದ್ಬಿಟ್ಟು ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಇವಾಗ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು 2 ಚೊಂಬು ನೀರು ಹಾಕೋತಾ ಇದ್ದೀನಿ. 2 ಚೊಂಬು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಟೊಮ್ಯಾಟೊ ಸೇರಿಸಿ ನಾನೀಗ 5 ಅಥವಾ 6 ವಿಷಲ್ ಬರ್ಸ್ಕೊತೀನಿ. ಒಣಕಾಳು ಅಲ್ವಾ, ಅದು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ನಾನು 5-6 ವಿಷಲ್ ಬರ್ಸ್ಕೊತೀನಿ. ಅಷ್ಟೊತ್ತಿಗೆ ಅನ್ನಕ್ಕೂ ಇಟ್ಟಿದ್ದೆ, ಅನ್ನನೂ ಆಗ್ತಾಯಿದೆ ಸೈಡಲ್ಲಿ. ಇವಾಗ ಅನ್ನನೂ ಮಾಡಿಬಿಟ್ಟು ಇವಾಗ ಮುದ್ದೆನೂ ಮಾಡಬೇಕು. ಒಣ ಅವರೆಕಾಳು, ಉಪ್ಸಾರು, ಖಾರ ಮತ್ತು ರೈಸ್ ಮತ್ತು ಮುದ್ದೆ ಇಷ್ಟು ಮಾಡಬೇಕು. ಇವಾಗ 6 ವಿಷಲ್ ಅಥವಾ 5 ವಿಷಲ್ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೆಂದಿರುತ್ತೆ ಕಾಳು ಮ್ಯಾಶ್ ಮಾಡ್ಕೋಬಾರ್ದು. ನೀವು ನೋಡ್ತಾ ಇದ್ದೀರಲ್ಲ, ಓನ್ಲಿ ಟೊಮ್ಯಾಟೊ ಮಾತ್ರ ಮ್ಯಾಶ್ ಮಾಡ್ಕೋಬೇಕಷ್ಟೆ. ಈ ಥರ ಬೆಂದರೆ ಕಾಳು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಬೆಂದರೆ ಚೆನ್ನಾಗಿರುತ್ತೆ ಕಾಳು. ಇವಾಗ ಆಲ್ರೆಡಿ ಉಪ್ಸಾರು ಆಗಿದೆ. ಇವಾಗ ಉಪ್ಸಾರನ್ನ ಆ ಕಡೆ ಸೈಡಲ್ಲಿ ಇಟ್ಕೊಂಡು ಇವಾಗ ನಾನು ಮುದ್ದೆಗೆ ಇಟ್ಕೊತಾ ಇದ್ದೀನಿ. ಮುದ್ದೆಗೆ ಇಟ್ಕೊಳ್ಳುವಾಗ ಡೈರೆಕ್ಟಾಗಿ ನೀರು ಹಾಕ್ತೆ ನಾನು. ತಣ್ಣೀರು ಹಾಕ್ಬಿಟ್ಟು ಸ್ವಲ್ಪ 1 ಸ್ಪೂನ್ ಅಥವಾ 2 ಸ್ಪೂನ್ ಆದಷ್ಟು ನಾನು ಹಿಟ್ಟು ಹಾಕ್ಕೊಂಡೆ, ರಾಗಿ ಹಿಟ್ಟು ಹಾಕ್ಕೊಂಡು ಹಿಂಗೆ ನಿಧಾನಕ್ಕೆ ಗಂಟೆಲ್ಲ ಹೋಗೋ ಥರ ನಿಧಾನಕ್ಕೆ ಅದನ್ನು ಗಂಟೆಲ್ಲ ನೋಡ್ಕೋಬೇಕು. ಗಂಟೆಲ್ಲ ನೋಡಿಕೊಂಡು, ಗಂಟೆಲ್ಲ ಇದ್ದರೆ ಅದು ಈ ಮುದ್ದೆ ಗಂಟಾಗಿ ಹೋಗುತ್ತೆ. ಅದು ನೀಟಾಗಿ ನೀರು ಒಳಗಡೆ ಸ್ಪ್ರೆಡ್ ಆಗಬೇಕು ರಾಗಿ ಹಿಟ್ಟು. ಆ ಥರ ಮಾಡಿಕೊಂಡು ಈಗ ನಾವು ಮುದ್ದೆನೂ ಮಾಡ್ಕೊಳ್ಳೋಣ. ಓಕೆನಾ. ಸ್ವಲ್ಪ ಖಾರ ಇತ್ತು ನೆನ್ನೆದು, ಆ ಖಾರನ 1 ಸ್ಪೂನ್ ಆದಷ್ಟು ಖಾರ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನಾನು ಸಾಂಬಾರೊಳಗಡೆ ಹಾಕತ್ತೀನಿ. ಸಾಂಬಾರು ತುಂಬ ರುಚಿಯಾಗಿರುತ್ತೆ. 1 ಸ್ಪೂನು ಉಪ್ಸಾರು ಖಾರ ಹಾಕ್ಕೊಂಡ್ರೆ ಉಪ್ಸಾರು ಚೆನ್ನಾಗಿರುತ್ತೆ. ಉಪ್ಸಾರು ಖಾರದೊಳಗಡೆನೂ ಹಾಕ್ಕೊಂಡು
ಸಾರೊಳಗಡೆನೂ ಹಾಕಿ ಖಾರನೂ ಅದರೊಳಗಡೆ ಹಾಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಉಪ್ಪು ಸಾಂಬಾರು ಅಂತ ಹೇಳಿ. ಇವಾಗ ಮುದ್ದೆ ಉಪ್ಪಂತೂ ಇವಾಗ ಹಿಟ್ಟು ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೇಯಿಸೋಣ. ಬೇಯಿಸಾದ್ಮೇಲೆ ಒಂದು 5-10 ನಿಮಿಷ ಸಾಕು, ಅಷ್ಟೇ ಬೆಂದರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ ಮುದ್ದೆ. ಇವಾಗ ನಾವು ನಿಧಾನವಾಗಿ ಹಿಟ್ಟಿನ ದೊಣ್ಣೆನೂ ಇದೆ, ಹಿಟ್ಟು ತಿರುಗೋ ದೊಣ್ಣೆನೂ ಇದೆ, ಬಟ್ ನನಗೆ ಅಷ್ಟೊಂದೇನು ಬೇಕಾಗಿಲ್ಲ. ಈಗ ನಾನು ಈ ಥರ ಸೌಟಲ್ಲೇ ತಿರ್ಕೊಂಬಿಡ್ತೀನಿ. ಸೌಟಲ್ಲೇ ತಿರುಗಿದ್ರೆ ಸಾಕು ಮುದ್ದೆ ಅಂತ. ಏನು ನನಗೊಂದು ನಮ್ಮ ಮನೆಯವ್ರಿಗೊಂದು ಮುದ್ದೆ ಆದರೆ ಸಾಕು. ಮಕ್ಕಳು ಒಂದೊಂದು ತುತ್ತು ಮಾಡ್ತಾರೆ ಅಷ್ಟೇ, ಸಾಕು ಅಂತ ಹೇಳ್ಬಿಟ್ಟು ಇವಾಗ ತಿರುಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಮುದ್ದೆ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು. ಏನಿಲ್ಲ, ಈ ಥರ ಬರುತ್ತೆ ಮುದ್ದೆ. ನಾನು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಬ್ಬೊಬ್ರಿಗೆ ಉಪ್ಸಾರು ಅಂದರೆ ತುಂಬ ಇಷ್ಟ ಇರುತ್ತೆ. ನಾನೀಗ ಅಡುಗೆ ಮಾಡೋಕ್ಕೆ ಹೋಗ್ತೀನಲ್ಲ, ಆ ಮನೆಗಳಲ್ಲಿ ತುಂಬ ಉಪ್ಸಾರು ಇಷ್ಟಪಡ್ತಾರೆ. ಬಟ್ ಅವ್ರಿಗೆ ಊಟ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಒಬ್ಬೊಬ್ರಿಗೆ ಉಪ್ಸಾರಲ್ಲಿ ಹೇಗೆ ಊಟ ಮಾಡಬೇಕು ಅಂತ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೋಡಿ, ಸ್ವಲ್ಪ ಮಾತ್ರ ಸಾಂಬಾರು ಹಾಕ್ಕೋಬೇಕು. ನಾನು 1 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ, ಉಪ್ಸಾರು ಖಾರ, 1 ಸ್ಪೂನ್ ತುಪ್ಪ, 1 ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಸಾಂಬಾರಿಗೆ ಸ್ಪ್ರೆಡ್ ಮಾಡಬೇಕು. ಓಕೆನಾ? ಆ ಥರ ಸ್ಪ್ರೆಡ್ ಮಾಡಿಕೊಂಡು ನೋಡಿ, ಈ ಥರ ಮಂದವಾಗಿರಬೇಕು ಸಾಂಬಾರು. ಇವಾಗ ಊಟ ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಸಾಂಬಾರು ಹಾಕ್ಕೋಬೇಕು ಮುದ್ದೆಗೆ. ಅನ್ನಕ್ಕೆ ಬೇಕಾದರೂ ಜಾಸ್ತಿ ಹಾಕ್ಕೋಬೋದು. ಓಕೆನಾ? ಇವಾಗ ಕ್ವಿಟ್ ಮಾಡಬೇಡಿ, ಮುಂದುವರಿಸಿ. ನಾನು EPL ಆ್ಯಕ್ಟಿವಿಟಿಲಿ ಟುಡೇ ಐ ವಿಲ್ ಶೋ ಯು ಹೌ ಟು ಸಿಟ್ ಆನ್ ಎ ಸಿಟ್ಟಿಂಗ್ ಮ್ಯಾಟ್. ಓಕೆನಾ? ನಾವು ಹೇಗೆ ಸಿಟ್ಟಿಂಗ್ ಮ್ಯಾಟಲ್ಲಿ ಕೂತ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಪೇರೆಂಟ್ಸ್ ಎಲ್ಲರೂ ನೋಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಇದೇ ರೀತಿ ಹೇಳ್ಕೊಡಿ. ಹೌ ಟು ಸಿಟ್ ಆನ್ ಎ ಸಿಟ್ಟಿಂಗ್ ಮ್ಯಾಟ್.